ಯೋ ಸೋನಿ ಏನಯ್ಯ ಮಾಡಿದ್ಯಾ, ನೋವೇ ಓಮಲ್ಲಿ ಬಿಟ್ಟೋಗಿರೋಂಥ ವೆನಮ್ ತುಂಡಿ ಯಾಕಯ್ಯ ಇಲ್ಲಿ ಬಂತು? ಅಲ್ಲ ಸ್ಪೈಡರ್ ಮ್ಯಾನ್ ರೆಫರೆನ್ಸ್ ಎಲ್ಲ ಕೊಟ್ಟವ್ರೆ, ಏನು ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಇಂಟ್ರೆಸ್ಟಿಂಗ್ ಆಗಿದ್ರು ಯಾವುದ್ರ ಜೊತೆನೂ ಕನೆಕ್ಟಿವಿಟಿನೇ ಇಲ್ಲ. ಮುಂಚೆ ರಿಲೀಸ್ ಆಗಿರೋ ಮೇಡಮ್ ವೆಬ್ಬು ಮತ್ತು ಮಾರ್ಬಿಯಸ್ನೆಲ್ಲ ನೆನೆಸ್ಕೊಂಡು ನೋಡಿದ್ರೆ ಈ ಮೂವಿ ಹೆಂಗೆ ಬರುತ್ತೆ ಅಂತ ಒಂಚೂರು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗ್ತಿಲ್ಲ. ಓಕೆ, ನಾವು ಈ ಮೂವಿ ಟ್ರೈಲರ್ನ ನಮ್ಮ ಸ್ಟೈಲಲ್ಲಿ ಡಿಕೋಡ್ ಮಾಡ್ತಾ ಹೋಗೋಣ. ಓಪನಿಂಗ್ ಶಾರ್ಟಲ್ಲೇ ನೋವೇ ಹೋಮಲ್ಲಿ ಮಾಯ ಆಗಿ ಟಾಮ್ ಮಾಡಿ ಸ್ಟ್ರೀಟಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ಬರ್ತಿದ್ದಂಗೆ ನಾಯಿಗಳಿರೋಂಥ ಒಂದು ಜಾಗಕ್ಕೆ ಹೋಗಿ ನೋಡಿದ್ರೆ ನಾಯಿಗಳನ್ನ ಕಿಡ್ನಾಪ್ ಮಾಡ್ತಿರೋಂಥ ಒಂದು ಗ್ರೂಪು ಬಿಡ್ತಾನ ಟಾಮ್ ಮಾಡಿ ಸೀದಾ ವೆನಮನ್ನು ಕರೆಸಿ ಒಂದು ಫೈಟ್ ಶಾಟ್ ಕಿಕ್ ಆಫ್ ಆಗುತ್ತೆ. ಆದರೆ ಈ ಜಾಗದಲ್ಲಿ ಯಾಕಯ್ಯ ವಿ ಆರ್ ವೆನಮ್ ಹೇಳಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದೀರಾ? ಫಸ್ಟ್ ಪಾರ್ಟಲ್ಲಿ ನೋಡಿದ್ರೆ ವಿ ಆರ್ ವೆನಮ್ ಅಂತ ಮಾಸಾಗಿ ಲಿಪ್ಸಿಂಕಲ್ಲೆಲ್ಲ ಹೇಳಿರ್ತಾರೆ, ಆದರೆ ಈ ಜಾಗದಲ್ಲಿ ಈ ಥರ ಒದ್ದಾಡ್ತಿದ್ದಾರಲ್ಲ. ಓಕೆ, ಕಾಮಿಡಿಗೋಸ್ಕರನೇ ಇಟ್ಟವ್ರೆ, ಆದರೆ ಒಂಚೂರು ವರ್ಕೌಟೇ ಆಗಲಿಲ್ವಲ್ಲ. ಓಕೆ, ನಾವು ನೆಕ್ಸ್ಟ್ ಶಾಟ್ಗೆ ಹೋಗೋಣ. ನೆಕ್ಸ್ಟ್ ಶಾಟಲ್ಲಿ ನೋಡ್ತಿದ್ದಂಗೆ ಆ 4 ಜನರದ್ದು ತಲೆನ ವೆನಮು ಮಾಸಾಗಿ ಕಡ್ದು ತಿಂದೇ ಬಿಡ್ತಾನೆ. ಲಿಟ್ರಲಿ ತಿಂದೇ ಬಿಡ್ತಾನೆ. ಟ್ರೈಲರಲ್ಲೇ ಈ ರೇಂಜಲ್ಲಿ ತೋರಿಸೋರೆ. ಇಷ್ಟು ಕೇಳಬೇಕಂದ್ರೆ ಇದು R-rated ಅಲ್ವೇ ಅಲ್ಲ, PG-13 ಎಕ್ಸ್ಟ್ರೀಮಾಗಿ ಪುಷ್ ಮಾಡೋರೆ. ಅದು ನೋಡಿದ್ರೇ ಗೊತ್ತಾಗ್ತಿದೆ. ಆಬ್ವಿಯಸ್ಲಿ ಅದಾದಮೇಲೆ ಒಂದು ಮಿಲ್ಟ್ರಿ ಶಾಟ್ ತೋರಿಸ್ತಾರೆ. ಈ ಜಾಗದಲ್ಲಿ ಒಂದು ಲೇಡಿ ಡಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಡಾಕ್ಟ್ರು ಒಂದು ಮುಖ್ಯವಾಗಿರೋ ರೋಲ್ನ ಪ್ಲೇ ಮಾಡ್ತಾರೆ. ಇವ್ರ ಜೊತೆಗೆ ಈ ಮೂವಿ ವಿಲ್ಲನ್ ಆರ್ವರ್ಲ್ಡ್ ಟೈಲರ್ನು ಸಹ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಆರ್ವರ್ಲ್ಡ್ ಟೈಲರ್ ಈ ಸಿಂಬಿಯಾಟ್ಸ್ನೆಲ್ಲ ಪ್ರಿಸನ್ ಮಾಡಿಕೊಂಡು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಥರ ತೋರಿಸ್ತಾರೆ. ಎಸ್, ಆಬ್ವಿಯಸ್ಲಿ ಕಾಮಿಕ್ ಬುಕ್ಕಲ್ಲಿ ಇದೇ ಥರದ್ದು ಒಂದು ಇನ್ಸಿಡೆಂಟ್ ನಡೆದಿದೆ. ಅಂದರೆ ಆರ್ವರ್ಲ್ಡ್ ಟೈಲರ್ನ ಮಗನ ವೆನಮ್ ಒಂದು ಫೈಟಲ್ಲಿ ಸಾಯಿಸ್ಬಿಟ್ಟಿರ್ತಾನೆ. ಸೊ ರಿವೆಂಜ್ಗೋಸ್ಕರ ಅವ್ರ ಮಗನ ಸಾಯಿಸಿದ ರಿವೆಂಜ್ಗೋಸ್ಕರ ಎಲ್ಲ ಸಿಂಬಿಯಾಟ್ಸ್ನ ಸಾಯಿಸ್ತೀನಿ ಅಂದ್ಬಿಟ್ಟು ಕಾಮಿಕ್ ಬುಕ್ಕಲ್ಲಿ ಒಂದು ಸ್ಟೋರಿ ಹೋಗುತ್ತೆ. ಅದೇ ಥರ ಈ ಮೂವಿಲೂ ಆರ್ವರ್ಲ್ಡ್ ಟೈಲರ್ ವೆನಮ್ನ ಮಾತ್ರ ಅಲ್ಲದೆ ಸಿಂಬಿಯಾಟ್ಸ್ನೆಲ್ಲ ರಿವೆಂಜ್ ತೊಗೊಳ್ಳೋ ಥರ ಒಂದು ಸ್ಟೋರಿ ಇರ್ಬೋದು. ಆಮೇಲೆ ಸಿಂಬಿಯಾಟ್ನ ಪ್ರಿಸನ್ ಮಾಡಿಕ್ಕಿರೋದು ಯಾವುದೋ ಗೋಡೆ ಕಟ್ಟಲ್ಲ, ಸೌಂಡ್ ವೇವ್. ಆಬ್ವಿಯಸ್ಲಿ ಸಿಂಬಿಯಾಟ್ ವೀಕ್ನೆಸ್ಸೇ ಫೈರ್ ಆ್ಯಂಡ್ ಸೌಂಡ್ ಅಲ್ವಾ, ಅದನ್ನು ಸಖತ್ ಡೀಟೇಲಿಂಗ್ ಆಗಿ ತೋರಿಸಿದ್ದಾರೆ. ನೆಕ್ಸ್ಟ್ ಶಾಟಲ್ಲಿ ನೋಡೋದಾದರೆ ಸೋನಿ ಯೂನಿವರ್ಸಲ್ಲಿ ವೆನಮ್ ಬಿಟ್ಟೋಗಿದ್ದಂಥ ಆ ತುಂಡನ್ನ ನಮ್ಮ ವಿಲನ್ ಸರ್ ಬಂದು ಹಿಡಿತವ್ರೆ. ಅಲ್ಲ, ಏನು ಕನೆಕ್ಟಿವಿಟಿ ಇದೆ, ಸೋನಿ ಏನಂತ ಸ್ಟೋರಿ ಬರೀತಿದ್ದಾರೆ ಅನ್ನೋದು ಒಂಚೂರು ಅರ್ಥನೇ ಆಗ್ತಿಲ್ಲ. ಇವಾಗ ನೋಡೋದಾದರೆ ಮಾರ್ವಲ್ ಯೂನಿವರ್ಸಲ್ಲಿ ಆ ತುಂಡಿಂದನೇ ವೆನಮ್ ಕಿಕ್ ಆಫ್ ಆಗಿ ಸ್ಪೈಡರ್ ಮ್ಯಾನ್ ವರ್ಸಸ್ ವೆನಮ್ ಅಂತ ಸ್ಟೋರಿ ಹೋಗುತ್ತೆ ಅಂತ ನೋಡಿದ್ರೆ ಈ ತುಂಡನ್ನ ತಗೊಂಡ್ಬಂದ್ಬಿಟ್ಟು ಇವ್ನು ಹಿಡಿತವನೆ. ಅಲ್ಲ, ಅದು ಹೆಂಗೆ ಕನೆಕ್ಟ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಒಂಚೂರು ಅರ್ಥನೇ ಆಗ್ತಾ ಇಲ್ಲ ಗುರು. ಬ್ರೋ, ಇದು ಸೋನಿ ಯೂನಿವರ್ಸಲ್ಲೇ ಇರೋ ಯಾವುದೋ ಒಂದು ಸಿಂಬಿಯಾಟ್ ಆಗಿರ್ಬೋದಲ್ಲ ಅಂತ ನೀವು ಹೇಳ್ಬೋದು. ಬಟ್ ಅದೇ ಬಾರ್ ಅಟೆಂಡರು, ಅದೇ ಬಾರು ಜಸ್ಟ್ ಆ ಗ್ಲಾಸ್ ಮಾತ್ರ ಫಿಲ್ ಆಗೈತೆ, ಅದು ಬಿಟ್ಟರೆ ಬೇರೆ ಎಲ್ಲನೂ ಸೇಮ್ ಟು ಸೇಮ್ ಹಂಗೆ ಇದೆ. ಓಕೆ, ನೆಸ್ಸಿನಲ್ಲಿ ಆರ್ವಲು CCTV ಕ್ಯಾಮ್ರಾದಲ್ಲಿ ಟಾಮ್ ಹರ್ಡಿನ ನೋಡ್ತಾರೆ. ಇಲ್ಲಿಂದಾನೇ ಅಟ್ಯಾಕೇ ಶುರು ಆಗುತ್ತೆ. ಅವ್ರ ಹಿಂದೆ ಇರೋವಂಥ 6 ಜನನ ಕರ್ಕೊಂಡು ಟಾಮ್ ಹರ್ಡಿ ಮೇಲೆ ಭಯಂಕರವಾಗಿ ಅಟ್ಯಾಕ್ ಮಾಡ್ತಾರೆ. ಯಾವ ರೇಂಜಲ್ಲಿ ಅಂದರೆ ನೀರೊಳಗಡೆನೂ ಬಿಡದೆ ಹೋಗ್ಬಿಟ್ಟು ಶಾಕ್ ವೇವ್ ಎಲ್ಲ ಕೊಟ್ಟು ಲಿಟ್ರಲಿ ನ್ಯೂಟ್ರಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಭಯಂಕರವಾಗಿ ಐತೆ ಅವ್ರ ಹತ್ರ ಇರೋ ಟೀಮು. ಈ ಜಾಗದಲ್ಲೇ ಟಾಮ್ ಹರ್ಡಿ ಹತ್ರ ವೆನಮ್ ಒಂದು ವಿಷಯ ಹೇಳುತ್ತೆ, ನಾವು ಅಪರಾಧಿಗಳು ಅಂತ. ಆದರೆ ಏನು ಅಂಥ ದೊಡ್ಡ ತಪ್ಪು ಮಾಡಿದ್ರು ಅನ್ನೋದು ಮೂವಿ ನೋಡೇ ತಿಳ್ಕೊಬೇಕು. ಲಿಟ್ರಲಿ ಗೊತ್ತಾಗ್ತಿರೋಂಥ ವಿಷಯ ಏನಂದರೆ ಟಾಮ್ ಹರ್ಡಿ ಕೈಲಿ ಅಮೇರಿಕಾದಲ್ಲಿ ಓಡಾಡೋದಕ್ಕಾಗಲ್ಲ, ಅದಕ್ಕೆ ಕಾಡು ಗೀಡು ಅಂತ ಓಡಾಡ್ತವ್ರೆ. ಇದಾದಮೇಲೆ ಮಾಸಾಗಿ ಮಿಸ್ಸಸ್ ಶೆನ್ ಎಂಟ್ರಿ. ಮಿಸ್ಸಸ್ ಶೆನ್ ಜೊತೆ ವೆನಮು ಡ್ಯಾನ್ಸ್ ಎಲ್ಲ ಆಡ್ತವ್ರೆ. ಆ್ಯಕ್ಚುಲಿ ಮಿಸ್ಸಸ್ ಶೆನ್ನ ನೆನೆಸ್ಕೊಂಡ್ರೆ ನೆನಪು ಬರೋದು ಅದೇ ಸೀನು. Super being. So, I am literally splitting the fabric of space and time. For you, it's just a Tuesday night. ಎಸ್ಸಿನಲ್ಲೇ ಯಾವುದೋ ಒಂದು ವ್ಯಾನಲ್ಲಿ ಹೋಗ್ತಾ ಇದ್ದಾರೆ. ವ್ಯಾನಲ್ಲಿ ಹೋಗ್ಬೇಕಾದ್ರೆ ಈ ಒಂದು ಕ್ಯಾರೆಕ್ಟರು, ಎಸ್, ಅಮೇಝಿಂಗ್ ಸ್ಪೈಡರ್ ಮ್ಯಾನಲ್ಲಿ ರೆಪ್ಟೈಲಾಗಿ ಆ್ಯಕ್ಟ್ ಮಾಡಿದಂಥ ಅದೇ ಕ್ಯಾಶ್ನ ತಗೊಂಡ್ಬಂದು ಮತ್ತೆ ಇಲ್ಲಿ ಹಾಕೋರೆ. ಏನು ಮಾಡ್ತಿದೆ ಸೋನಿ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನನ್ನನ್ನು ಕೇಳೋದಾದರೆ ಏನಾಗಿದೆ ಗೊತ್ತಾ, ಮಾರ್ಬಿಯಸ್ ಮೂವಿಲಿ ಸ್ಪೈಡರ್ ಮ್ಯಾನ್ ಲೀಡ್ನಿಟ್ಟು ವೆನಮ್ 2 ಮೂವಿಲಿ ಸ್ಪೈಡರ್ ಮ್ಯಾನ್ ಲೀಡ್ ಇಟ್ಟು ಸೆಲ್ಲಿಂಗಿಗೆ ಮಾತ್ರ ಯೂಸ್ ಮಾಡ್ಕೊಂಡ್ರಲ್ಲ, ಟ್ರೈಲರಲ್ಲಿ ಮಾತ್ರ ಯೂಸ್ ಮಾಡ್ಕೊಂಡ್ರಲ್ಲ, ಅದೇ ಥರ ಇವ್ರ ಬಗ್ಗೆ ಮಾತಾಡಬೇಕು ಅನ್ನೋಕ್ಕೋಸ್ಕರನೇ ಇವ್ರನ್ನ ತೋರಿಸೋರೆ ಅನ್ನೋ ಥರ ಒಂದು ಕಡೆ ಅನ್ನಿಸಿದ್ರು. ಈ ಪಕ್ಕದಲ್ಲೇ ಇರೋವಂಥ ಚಿಕ್ಕ ಹುಡುಗ ಇದಾದ್ಮೇಲೆ ಬರೋವಂಥ ನೆಕ್ಸ್ಟ್ 2-3 ಶಾರ್ಟ್ಸಲ್ಲಿ ಈ ಹುಡುಗನ ತೋರಿಸೋರೆ. ಆದರೆ ಇನ್ನೂ ಕೆಲವೊಂದು ರೂಮರ್ಸ್ ಇದ್ವು. ಆ ರೂಮರ್ಸಲ್ಲಿ ಪೀಟರ್ ಪಾರ್ಕರ್ 10 ವರ್ಷದ ಹುಡುಗನಾಗಿ ವೆನಮ್ 3 ಬರ್ತಾನೆ ಅಂತ ಹೇಳ್ತಿದ್ರು. ಈ ಹುಡುಗ ಏನಾದರೂ ಪೀಟರ್ ಪಾರ್ಕರ್ ಅಂತಾರ? ನೆಸ್ಸಿನಲ್ಲೇ ಇದೇ ಹುಡುಗನ ತೋರಿಸೋರೆ. ಪಕ್ಕದಲ್ಲಿರುವಂಥ ಈ ಕ್ಯಾರೆಕ್ಟರ್ನ ಆ್ಯಂಟ್ ಮೇ ಅಂದ್ಬಿಟ್ರೆ, ಹಂಗಂದ್ರೆ ಕಾರಲ್ಲಿರೋ ಕ್ಯಾರೆಕ್ಟರು ಬೆನ್ ಪಾರ್ಕರಾ?
ಜಸ್ಟಿಫಿಕೇಶನ್ ಇಲ್ಲದೆ ಈ ಸೀನ್ಗಳೆಲ್ಲ ಬಂತು ಅಂದರೆ ಖಂಡಿತವಾಗ್ಲೂ ಮೂವಿ ಫ್ಲಾಪ್ ಆಗೋದಂತೂ ಬರ್ದಿಕೊಂಬಿಡ್ಬೋದು. ಆದರೂ ಇಂಟ್ರೆಸ್ಟಿಂಗ್ ಆಗಿರೋಂಥ ಸೀನ್ಗಳೇ ಇದಾದಮೇಲೆ ಸ್ಟಾರ್ಟ್ ಆಗಿರೋದು. ಇವಾಗ ಅಪರಾಧಿಗಳು ಅಂತ ಹೇಳ್ಬಿಟ್ಟವ್ರೆ ಏರ್ಪೋರ್ಟಲ್ಲಿ ಹೋದರೆ ಟಿಕೆಟ್ ಕೊಡಲ್ಲ ಅಂದ್ಬಿಟ್ಟು ಫ್ಲೈಟ್ಗೆ ನೇತಾಡ್ಕೊಂಡು ವೆನಮ್ ಬರ್ತಾ ಇರಬೇಕಾದ್ರೆ ಈ ಒಂದು ಕ್ರೀಚರ್ನ ತೋರಿಸ್ತಾರೆ. ಆ್ಯಕ್ಚುಲಿ ಲ್ಯಾಶರ್ ಅನ್ನೋಂಥ ಒಂದು ಕ್ಯಾರೆಕ್ಟರ್ ಇದೆ ಕಾಮಿಕ್ ಬುಕ್ಕಲ್ಲಿ. ಮೇ ಬಿ ಈ ಒಂದು ಕ್ರೀಚರ್ನ ಲ್ಯಾಶರ್ ಅಂತ ಹೇಳ್ಬೋದು ಅನಿಸುತ್ತೆ. ಕಾದು ನೋಡೋಣ. ವೆನಮ್ ನೆಸ್ಸಿನಲ್ಲಿ ಹೇಳ್ತಾನೆ ನಮ್ಮ ಮನೆ ನನ್ನ ಹುಡ್ಕೊಂಡು ಬರ್ತಿದೆ ಅಂತ. ಲಿಟ್ರಲಿ ಹೇಳ್ಬೇಕಂದ್ರೆ ವೆನಮ್ ಒಂದು ಸ್ಟೋರಿನೇ ಅದೇ. ಅವ್ರ ಮನೆಯಿಂದ ಭೂಮಿಲಿರೋ ಅಂಥ ಎಲ್ಲರೂ ಸಾಯಿಸೋದಕ್ಕೆ ಅಂದ್ಬಿಟ್ಟು ವೆನಮ್ಗಳು ಬಂದಿರುತ್ತೆ. ಆದರೆ ನಮ್ಮ ವೆನಮ್ಮು ಅದನ್ನು ತಡೆದು ಭೂಮಿನ ಕಾಪಾಡಿರುತ್ತೆ. ಸೊ ಎಲ್ಲಪ್ಪ ಭೂಮಿಗೂ ಹೋಗಿದಂಥ ನಮ್ಮ ಸಿಂಬಿಯಾಟ್ಗಳು ಕಾಣಿಸ್ತಿಲ್ವಲ್ಲ ಅಂತ ಮನೆಯಿಂದ ಹುಡ್ಕೊಂಡು ಬಂದಿರ್ತಾರೆ. ಈ ವಿಷಯ ಆಲ್ರೆಡಿ ಆರ್ವಲ್ಗೂ ಗೊತ್ತಾಗಿದೆ. ಇವ್ರ ಹತ್ರ ಒಂದು 6 ಜನ ಆರ್ಮಿ ಇತ್ತಲ್ಲ, ಅದೇ ವೆನಮ್ನ ಹೊಡೆದಾಕಿದ್ರಲ್ಲ, ಆ 6 ಜನಕ್ಕೆ ಇವನ ಹತ್ರ ಇರೋವಂಥ ಸಿಂಬಿಯಾಟ್ನೆಲ್ಲ ಬಿಕ್ಸ್ ಮಾಡಿ ಒಂದು ಆರ್ಮಿ ರೆಡಿ ಮಾಡ್ದ ಅಂದರೆ ಭಯಂಕರವಾಗಿರುತ್ತೆ. ವೆನಮ್ ಇರೋ ತನಕ ಈ ಭೂಮಿನ ಯಾರ ಕೈಲೂ ಕಾಪಾಡೋಕ್ಕಾಗಲ್ಲ ಅಂತ ಟಾಕ್ಸಿಕ್ ಹೇಳ್ತಾನೆ. ಟಾಕ್ಸಿಕ್ ಬೇರೆ ಯಾರು ಅಲ್ಲ, ವೆನಮ್ ಮಗನೇ. ಹೋದ ಮೂವಿ ಲೆಟ್ ದೇರ್ ಬಿ ಕಾರ್ನೇಜಲ್ಲಿ ಪ್ಯಾಟ್ರಿಕ್ ಅನ್ನುವಂಥ ಆಫೀಸರ್ಗೆ ವೆನಮ್ಮಿಂದ ಒಂದು ಸ್ವಲ್ಪ ಎಫೆಕ್ಟ್ ಆಗಿರುತ್ತಲ್ಲ, ಅದೇ ಇದು. ಲಾಸ್ಟಲ್ಲಿ ಬರುವಂಥ ಈ ಒಂದು ಫ್ಲೈಟ್ ಕ್ರ್ಯಾಶ್ ಸೀನು, ಇದರಲ್ಲಿ ಟಾಮ್ ಹಾರ್ಡಿ ತುಂಬಾ ಬೇಜಾರಾಗಿ ಕುಂತಿದ್ದಾನೆ. ಮೇ ಬಿ ಜಸ್ಟ್ ಮೇ ಬಿ ಈ ಸೀನಲ್ಲಿ ವೆನಮ್ ಸತ್ತೋಗಿರ್ಬೋದು ಅನಿಸುತ್ತೆ. ಆಬ್ವಿಯಸ್ಲಿ ವೆನಮ್ನ ಸಾಯಿಸಲ್ಲ ಅನ್ನೋ ಥರ ಇದ್ರೂ ಎಷ್ಟೊಂದು ಜನ ಹೇಳ್ತಿದ್ರು ಇದು ವೆನಮ್ದು ಲಾಸ್ಟ್ ಮೂವಿ ಅಂತ. ಸೊ ವೆನಮ್ ಸಾಯೋಂಥ ಚಾನ್ಸಸ್ ಕೂಡ ಇದೆ. ಫೈರ್ ಸುತ್ತೂರ ಫೈರ್ ಇದೆ. ಸಿಂಬಿಯಾಟ್ ವೀಕ್ನೆಸ್ಸೇ ಒಂದು ಸೌಂಡು, ಇನ್ನೊಂದು ಫೈರು ಚಾನ್ಸಸ್ ಇದೆ. ಅದನ್ನು ಫಾಲೋ ಮಾಡಿ ಹಂಗೆ ಲಾಸ್ಟಲ್ಲಿ ಬರುವಂಥ ಆ ಒಂದು ಕುದುರೆ ಸೀನು. ಆ್ಯಕ್ಚುಲಿ ವೆನಮ್ ಕೈಲಿ ಎಲ್ಲ ಪ್ರಾಣಿಗಳನ್ನೂ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಆದರೆ ಆ ಕುದುರೆ ಟ್ರಾನ್ಸ್ಫಾರ್ಮೇಷನ್ ಮಾತ್ರ ಲಿಟ್ರಲಿ ಗೂಸ್ ಬಂಪ್ಸ್ ಮಸ್ತಾಗಿತ್ತು. ಟ್ರೈಲರಲ್ಲಿ ಬೇರೆ ಲೆವೆಲ್ ಹೈಪ್ ಕೊಟ್ಟಿದ್ದ ಸೀನ್ ಅಂದರೆ ಈ ಸೀನೇನೆ. ವೆನಮ್ದು ಹೋಮ್ ಪ್ಲಾನೆಟ್ ಬೇರೆ ಟೀಸ್ ಮಾಡಿದ್ದಾರೆ. ಫೈನಲ್ ಶಾರ್ಟಲ್ಲಿ ಹಂಗೆ ನಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ